ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತಟ್ಟಂಥ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ದೋಸೆಗೆ ನೀವು ಅಕ್ಕಿ ನೆನೆ ಹಾಕಿರಬೇಕು ಅಥವಾ ಉದ್ದಿನಕಾಳು ನೆನೆ ಹಾಕಿರಬೇಕು ಅಂತ ಏನಿಲ್ಲ. ನೀವು ಇನ್ ಕೇಸ್ ನಿಮಗೆ ಸಡನ್ನಾಗಿ ದೋಸೆ ತಿನ್ನಬೇಕು ಅಂತ ಅನ್ಸಿದ್ರೆ ನಾನು ಹೇಳಿರೋ ಥರ ಫಾಲೋ ಮಾಡಿ, ನಿಮಗೆ ಸೇಮ್ ಸೆಟ್ ದೋಸೆ ಹೇಗೆ ಬರುತ್ತೋ ಹಾಗೆ ಬರುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ. ಈಗ ಮೊದಲಿಗೆ ನಾವು ಒಂದು ಪಾತ್ರೆಗೆ ಅವಲಕ್ಕಿನ ತೊಗೊತಾ ಇದ್ದೀನಿ. ಅವಲಕ್ಕಿನ ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಬೇಕು. ಈಗ ತೊಳ್ಕೊಂಡು ಅದನ್ನು ನೀರನ್ನ ಬಸ್ಕೊಳ್ಳಿ. ಈಗ ಅದೇ ಪಾತ್ರೆಗೆ 1 ಕಪ್ ಆಗೋಷ್ಟು ಸೇಮ್ ಕಪ್ಪಲ್ಲಿ ಮೊಸರು ಹಾಕ್ಕೊಂಡೆ. ಹಾಗೆ 3 ಕಪ್ ಆಗುವಷ್ಟು ಸಣ್ಣ ರವೆ ತೊಗೊಂಡೆ. ಅದೇ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಇವಾಗ ಅದು ಪೂರ್ತಿಯಾಗಿ ನೆಂದಿದೆ. ಅದನ್ನು ಸ್ವಲ್ಪ ನಾವು ರುಬ್ಕೊಳ್ಳೋಣ. ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ತೀರಾ ನುಣ್ಣಗೆ ರುಬ್ಕೋಬೇಡಿ, ಏಕೆಂದರೆ ತುಂಬ ಇದಾದರೆ ಚೆನ್ನಾಗಿ ಬರಲ್ಲ. ಸೆಟ್ ದೋಸೆ ಅಂದರೆ ಸ್ವಲ್ಪ ಗರಿಗರಿಯಾಗಿ ಬರಬೇಕು. ಮೀಡಿಯಮ್ ಆಗಿ ಅದನ್ನು ರುಬ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ದೋಸೆ ಹಾಕ್ತೀನಿ ನೋಡಿ. ಒಂದು ಹಂಚನ್ನು ಹಾಕ್ಕೊಂಡು, ನಾನು ಆನಿಯನಲ್ಲೇ ಆಯಿಲ್ನ ಅಪ್ಲೈ ಮಾಡೋದು, ಸೊ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ. ಇವಾಗ ಸೆಟ್ ದೋಸೆ ಬರುತ್ತಲ್ಲ ಆ ಸೈಜ್ಗೆ ಹಾಕ್ಕೊಬೇಕು. ಒಂದು 2 ನಿಮಿಷ ಬಿಟ್ಟು ಸೇಮ್ ಸೆಟ್ ದೋಸೆ ಥರನೇ ಬರುತ್ತೆ. ಈ ಥರ ಮಾಡಿದ್ರೆ ನಾವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸೆಟ್ ದೋಸೆನ ನಾವು ಪ್ರಿಪೇರ್ ಮಾಡ್ಕೊಬೋದು, ಬೇಗ ಆಗುತ್ತೆ. ಕೆಲವೊಮ್ಮೆ ದಿಢೀರಂತ ದೋಸೆ ತಿನ್ನಬೇಕು ಅಂತ ಅನಿಸುತ್ತಾ, ಆವಾಗ ನಾವು ಹೊರಗಡೆ ಹೋಗೋ ಅವಶ್ಯಕತೆಯೇ ಇಲ್ಲ. ಈ ಥರ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು. ಈ ಥರ ನೀವು ಮನೇಲಿ ಪ್ರಿಪೇರ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.